ಇದು ನಾನೇ ನನ್ ಕೈಯಾರೆ ಮಾಡೀನಿ. ನಾಯಿಗಳು ಹುಲಿ ಹುಲಿ ಆಗ್ಯಾವ. ನನ್ ಮದ್ವೆಗಿನ ಮುಂಚೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ವೆರೈಟಿ ಆಗಿ ಮಾಡೋವಂತ ಅನ್ಕೊಂಡಿನಿ. ಒಂದ್ಸರಿ ಬಿ ಟ್ರೈ ಮಾಡಿಲ್ಲ ಈ ರೆಸಿಪಿನ ನಾನು. ಸೊ ಇದೇನಪ್ಪಾ ಅಂದ್ರೆ ನಾವ್ ಯಾವಾಗ್ಲೂ ಬೇಕರಿಯಿಂದಾನೆ ಎಗ್ ಪಪ್ಸ್ ತಂದು ತಿನ್ನೋದ್ ಯಾಕ, ಅದ್ರ ಬದಲು ನಾ ಹೆಲ್ತಿಯಾಗಿ ಮನೆಗೆ ಎಗ್ ಪಪ್ಸ್ ಮಾಡ್ಕೊಂಡು ತಿನ್ಬೋದಲ್ಲ. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಮನೆಗೆ ಎಗ್ ಪಪ್ಸ್ ಮಾಡಮಂತ ಅನ್ಕೊಂಡಿನಿ. ಸೊ ಅದ್ ಯಾವ ತರ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ನಿಮ್ ಜೊತೆಗೂ ಶೇರ್ ಮಾಡ್ತೀನಿ. ನೀವು ಬೆಲ್ರು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಬಾರಿ ಮಸ್ತ್ ಆಗ್ತದ. ನಾನಂತೂ ಇದೇ ಫಸ್ಟ್ ಟೈಮ್ ಮಾಡಕ್ ಕುಂತೀನಿ, ಬಟ್ ಯಾವ ತರ ಮಾಡೋದು ಅಂತ ಎಲ್ಲ ಗೊತ್ತಾದ. ಸೊ ಅದು ಮಾಡ್ತೀನಿ. ಆಮೇಲೆ ಈ ವೆದರ್ಗೆ ಸೂಟ್ ಆಗ್ತದ, ಸಂಜೆ ಟೈಮ್ ಸ್ನಾಕ್ಸ್ ತರ ತಿನ್ನಕ ಚಲೋ ಅನ್ಸ್ತದ. ಸೊ ಬರೀ ಸ್ಟಾರ್ಟ್ ಮಾಡಮ್ರಿ. ಸೊ ಇವಾಗ ಎಗ್ ಪಪ್ಸ್ ಮಾಡಕ ಏನೇನ್ ಐಟಮ್ ಬೇಕು ಅಂತ ಹೇಳ್ತೀನಿ ನೋಡ್ರಿ. ಇದಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಲ್ಲ, ಮನೆಗಿರೋ ಐಟಮ್ ಇಂದಾನೆ ಮಾಡ್ಕೋಬಹುದು. ಸೊ ಮೇನ್ ಆಗಿ ಎಗ್ ಪಪ್ಸ್ ಮಾಡಕ ಬೇಕಾಗಿರೋದು 1-2 ಮೊಟ್ಟಿ, ಆಮೇಲೆ 1-3 ಮೊಟ್ಟಿ ಈ ತರ ಕುದಿಸ್ಬೇಕು. 3 ಮೊಟ್ಟಿ ತಗೊಂಡಿನಿ. ನಿಮ್ಗೆ ಇನ್ನು ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಬಿ ತಗೋಬಹುದು. ನಾನು ಇಲ್ಲಿ 3 ಮೊಟ್ಟಿ ಅಷ್ಟೇ ತಗೊಂಡಿನಿ. ಅದಾದ್ಮೇಲೆ 4-5 ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ 1-2 ಹಸಿಮೆಣಸಿನ್ಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿನ ಬಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಇಷ್ಟ ಐಟಮ್. ಇದು ಸ್ಟಫಿಂಗಿಗೆ. ಆಮೇಲೆ ಹಿಟ್ಟು, ನಿಮ್ಗ ಗೋಧಿ ಹಿಟ್ಟು ಬೇಕಂದ್ರೆ ಗೋಧಿ ಹಿಟ್ಟು ತಗೋಬಹುದು, ಮೈದಾ ಹಿಟ್ಟು ಬೇಕಂದ್ರೆ ಮೈದಾ ಹಿಟ್ಟು ಬಿ ತಗೋಬಹುದು. ಬಟ್ ಆದ್ರೆ ಮೈದಾ ಹಿಟ್ಟಿಂದ ಪರ್ಫೆಕ್ಟ್ ಆಗಿ ಬರ್ತದ. ನಾನು ಮೈದಾ ಹಿಟ್ಟು ಬೇಡ ಅಂತ ಗೋಧಿ ಹಿಟ್ಟು ತಗೊಂಡಿನಿ. ಮೈದಾ ಹಿಟ್ಟು ಅಷ್ಟೊಂದ್ ಚಲೋ ಅನ್ಸಲ್ಲ ನಂಗ, ಅದಕ್ಕ ನಾನು ಇಲ್ಲಿ ಗೋಧಿ ಹಿಟ್ಟು ತಗೊಂಡಿನಿ. 2 ಮಿಕ್ಸ್ ಮಾಡಿ ತಗೋಬಹುದು, ಮೈದಾ ಗೋಧಿ 2 ಮಿಕ್ಸ್ ಮಾಡ್ಕೆ ಬಿ ತಗೋಬಹುದು. ಅದಾದ್ಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮಿಕ್ಕಿದ ಏನೇನ್ ಐಟಮ್ ಹಂಗೆ ಮಾಡೋ ಟೈಮಿಗೆ ಹಂಗೆ ಹೇಳ್ತೀನಿ. ಸೊ ಬರೀ ಸ್ಟಾರ್ಟ್ ಮಾಡಮ್ರಿ. ಇವಾಗ ಮೊದ್ಲಿಗೆ ನಾವು ಹಿಟ್ಟನ್ನ ನಾದ್ಕೋಬೇಕಾಗ್ತದ. ಇವಾಗ ಗೋಧಿ ಹಿಟ್ಟೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಮ್ರಿ. ಸೊ ಇವಾಗ ಅದಾದ್ಮ್ಯಾಗ ಒಂದ್ ಸ್ವಲ್ಪ ಸಣ್ಣ ಕಡಾಯಿ ಬಿಸಿ ಆದ್ಮ್ಯಾಗ ಇವಾಗ ಅದಕ್ಕ ನಾವು 2 ಸ್ಪೂನ್ ಆಗೋಷ್ಟು ಎಣ್ಣಿನ ಹಾಕಮ್ರಿ. ನಿಮ್ಗ ತುಪ್ಪ ಬೇಕಂದ್ರೆ ತುಪ್ಪ ಬಿ ಹಾಕೋಬಹುದು. ನಾನಿಲ್ಲಿ ಎಣ್ಣೆ ಅಷ್ಟೇ ಹಾಕೋಕುಂತೀನಿ. 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ್ಮ್ಯಾಗ ನಾವ್ ಅದಕ್ಕ ಬೆಳ್ಳುಳ್ಳಿ ಹಾಕಮ್ರಿ. ಸೊ ಬೆಳ್ಳುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಬೇಕಾಗ್ತದ. ಬೆಳ್ಳುಳ್ಳಿ ಒಂಚೂರ್ ಫ್ರೈ ಆದ್ಮ್ಯಾಗ ನಾವ್ ಇದಕ್ಕ ಈರುಳ್ಳಿನ ಹಾಕಮ್ರಿ. ಸೊ ನೋಡ್ರಿ, ಈರುಳ್ಳಿ ಪೂರ್ತಿಯಾಗಿ ಈ ತರ ಕಟ್ ಮಾಡ್ಕೊಂಡು ಹಾಕ್ಬೇಕು. ನಿಮ್ಗೆ ಈ ತರ ಸಣ್ಣ ಬೇಡ ಅಂದ್ರೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಹಾಕಬಹುದು. ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಮ್ರಿ. ನೋಡ್ರಿ, ಇವಾಗ ಈ ತರ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಯದ. ಇವಾಗ ನಾವ್ ಇದಕ್ಕ ಹಸಿಮೆಣಸಿನ್ಕಾಯಿ ಹಾಕಮ್ರಿ. ಹಸಿಮೆಣಸಿನ್ಕಾಯಿ 1-2 ಹಸಿಮೆಣಸಿನ್ಕಾಯಿ ಸಾಕು. ನಾವ್ ಹೆಂಗಿದ್ರು ಅಚ್ಕಾರದ ಪುಡಿ ಹಾಕಿರ್ತೀವಲ್ಲ. ಸೊ ಅದಾದ್ಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಮ್ರಿ. ಸೊ ಒಂದ್ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಮ್ರಿ, ಫ್ರೈ ಮಾಡಮ್ರಿ. ಸೊ ನೋಡ್ರಿ, ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗ್ಯದ. ಇವಾಗ ನಾವ್ ಇದಕ್ಕ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದ್ ಸ್ವಲ್ಪ ಅರಿಶಿನ ಹಾಕಮ್ರಿ. ಮತ್ತ ಮನೆಗೆ ಮಾಡಿರುವಂತ ಗರಂ ಮಸಾಲ ಹಾಕುಂತೀನಿ. ನಾನು ಇದನ್ನ ಮನೆಯಾಗೆ ಮಾಡೀನಿ, ಗರಂ ಮಸಾಲ. ಇದಾದ್ಮ್ಯಾಗ ಹಸಿಮೆಣಸಿನ್ಕಾಯಿ ಖಾರ, ಒಣಮೆಣಸಿನ್ಕಾಯಿ ಖಾರ, ಅಚ್ ಖಾರ. ಸೊ ಇದನ್ನ ಹಾಕಮ್ರಿ. 1 ಸ್ಪೂನ್ ಆಗೋಷ್ಟು ಖಾರ ಹಾಕಮ್ರಿ. ಇದಾಕಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಮ್ರಿ. ಇದೆಲ್ಲ ಪೂರ್ತಿಯಾಗಿ ನೀಟಾಗಿ ಖಾರ ಎಲ್ಲ ನೀಟಾಗಿ ಫ್ರೈ ಆಗೋವರ್ಗು ಇದನ್ನ ನೀಟಾಗಿ ಫ್ರೈ ಮಾಡಮ್ರಿ. ಸೊ ಇವಾಗ ಇದು ನೀಟಾಗಿ ಫ್ರೈ ಆಗದ. ನಾನು ಇದಕ್ಕ ಮ್ಯಾಗಿ ಮಸಾಲ ಹಾಕುಂತೀನಿ. ಇದು ಇವಾಗೆಲ್ಲ ಅಂಗಡಿಯಾಗ ಸಿಗ್ತದ 5 ರೂಪಾಯಿಗೆ. ಸೊ ಅದನ್ನ ನಾನು ಒಂದ್ ಸ್ವಲ್ಪ ಹಾಕುಂತೀನಿ, ಒಂದ್ ಸ್ವಲ್ಪ ಫ್ಲೇವರ್ ಚಲೋ ಬರ್ತದ ಅಂತ. ಸೊ ನಾನು ಇಲ್ಲಿ ಮ್ಯಾಗಿ ಮಸಾಲ ಹಾಕುಂತೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡಮ್ರಿ. ಇಲ್ಲಿ ನಾನು 2 ಮೊಟ್ಟೆ ಹಾಕುಂತೀನಿ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಂದ್ರ ಜಾಸ್ತಿ ಬಿ ತಗೋಬಹುದು. ಸೊ ನೋಡ್ರಿ, ಫೈನಲ್ ಆಗಿ ರೆಡಿ ಆಯ್ತು ಸ್ಟಫಿಂಗಿಗೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಸೊ ಇವಾಗ ಸ್ಟಫಿಂಗ್ ಅದೆಲ್ಲ ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಇಲ್ಲಿ 2 ಬೌಲ್ ತಗೋಬೇಕು. 1 ಬೌಲಿಗೆ ಎಣ್ಣೆ ಹಾಕ್ಬೇಕು. 1 ಸ್ಪೂನ್ ಆಗೋಷ್ಟು ಎಣ್ಣೆ, ಇಲ್ಲ ಒಂದ್ ಸ್ವಲ್ಪ ಜಾಸ್ತಿ ಬಿ ಹಾಕಿಬಹುದು. ನಾನು ಇಲ್ಲಿ 1.5 ಸ್ಪೂನ್ ಹಾಕುಂತೀನಿ. 1.5 ಸ್ಪೂನ್ ಆಗೋಷ್ಟು ಎಣ್ಣೆ, ಆಮ್ಯಾಕ ಇನ್ನೊಂದ್ ಬಟ್ಲಿಗೆ ಒಂದ್ ಸ್ವಲ್ಪ ನೀರು ಹಾಕಮ್ರಿ. ಈಗೇನ್ ಎಗ್ ಪಪ್ಸ್ ಮಾಡ್ತಾಳಂತ ಏನೋ ತೋರ್ಸಕೊಂತಾಳಂತ ಅನ್ಕೋಬೇಡ್ರಿ, ಇದು ಎಗ್ ಪಪ್ಸ್ ಮಾಡಕ್ಕೇನೆ. ಈ ತರ ತಗೊಂಡಾದ್ಮ್ಯಾಗ ಗೋಧಿ ಹಿಟ್ಟನ್ನ ತಗೋಬೇಕು, ಇಲ್ಲ ಮೈದಾ ಹಿಟ್ಟಾದ್ರೂ ಬಿ ತಗೋಬಹುದು. ಇವಾಗ ಇದಕ್ಕ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕಮ್ರಿ. ಇದಕ್ಕ ಒಂದ್ ಸ್ವಲ್ಪ ಹಿಟ್ಟು ಹಾಕಮ್ರಿ. ಇದು ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು. ನೀರ್ನಾಗ ಹಾಕುಂತೀವಲ್ಲ, ಇದು ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು. ಇದು ಒಂದ್ ಸ್ವಲ್ಪ ತೆಳ್ಳ ಇರ್ಬೇಕು.
ಇಷ್ಟೇ. ಇವಾಗ ಇದನ್ನ ಪೂರ್ತಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು ನಾದಿದ ಚಲೋತ್ನಾಗಿ ಇವಾಗ ನಾವು ಇದನ್ನ ಕೈಯಿಂದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ. ಇನ್ನೂ ಒಂದ್ ಸ್ವಲ್ಪ ಹದ ಬರ್ಬೇಕಲ್ಲ, ಅದಕ್ಕೆ ಈ ತರ ನೀಟಾಗಿ ಎಣ್ಣೆ ಹಚ್ಕೋಬಾರ್ದು. ಎಣ್ಣೆ ಹಚ್ಕೋಕಿನ ಮುಂಚೆನೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸೊ ಅದಾದ್ಮ್ಯಾಗ ಈ ತರ ದೊಡ್ಡ ದೊಡ್ಡ ಗುಳ್ಳಿ ತಗೋಬೇಕು. ಇಷ್ಟಿಷ್ಟು ದೊಡ್ಡ ತಗೋಬೇಕಾಗ್ತದ. ಸೊ ನೋಡ್ರಿ ಇಷ್ಟಿಷ್ಟು ದೊಡ್ಡದು ನೋಡ್ರಿ. ಈ ತರ ಹಿಟ್ಟು ಹಚ್ಕೊಂಡು ಈ ತರ ಲಟ್ಟಿಸ್ಕೋಬೇಕು ನೋಡ್ರಿ. ಇವಾಗ 6 ಚಪಾತಿವಿ ಈ ತರ ಲಟ್ಟಿಸ್ಕೊಂಡಿನಿ. ಸೊ ಇವಾಗ ಒಂದೊಂದೇ ಚಪಾತಿನ ತಗೊಂಡು ನಾವ್ ಇದಕ್ಕ ಎಣ್ಣೆ ಮತ್ತ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡಮ್ರಿ. ಇದನ್ನ ಈ ತರ ಮಿಕ್ಸ್ ಮಾಡಿ ಇದಕ್ಕ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಈ ತರ ಕೈಯಿಂದಾನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಳಿ ಜಾಸ್ತಿ ಅಡ್ಡ ಬರೋಕುಂತದ, ಬಳಿ ತೆಗಿಬಿಡುತ್ತೆ. ಸೊ ಇದನ್ನ ಇವಾಗ ಈ ತರ ಪೂರ್ತಿಯಾಗಿ ಹಾಕೊಂಡು ಈ ತರ ನೀಟಾಗಿ ಹಚ್ಕೋಬೇಕು ನಾವು. ಈ ತರ ನೋಡ್ರಿ, ಸೇಮ್ ಇದೇ ತರನೇ ಈ ತರ ಪೂರ್ತಿ ಎಲ್ಲಾ ಕಡೆ ಬಿ ಹಚ್ಬೇಕು ನೀಟಾಗಿ ಚಲೋ. ಅವಾಗ ಲೇಯರ್ ಚಲೋ ಬರ್ತದ. ಒಂದ್ ಸ್ವಲ್ಪ ಸ್ವಲ್ಪ ಈ ತರ ಮಾಡ್ಕೊಂಡು ಇವಾಗ ಇದನ್ನ ನಾವು ಕಟ್ ಮಾಡಮ್ರಿ. ಚಪಾತಿ ಮಾಡ್ಕೋಬಹುದು ಇದನ್ನ. ಇವಾಗ ಇದನ್ನ ನಾವು 6 ಭಾಗ ಬರೋ ತರ ಕಟ್ ಮಾಡಮ್ರಿ. 6 ಪಪ್ಸ್ ಆಗ್ತದ. ಸ್ಟಫಿಂಗ್ ಇಟ್ಕೊಂಬ್ರಿ. ಇವಾಗ ಈ ಪಪ್ಸ್ ಇರ್ತದಲ್ಲ ಇದನ್ನ ನಾವು ಪಪ್ಸ್ ಅನ್ನಕುಂತೀನಿ, ಎಗ್ ಇರ್ತದಲ್ಲ ಇದನ್ನ ನಾವು ಒಂದ್ರಾಗ 2 ಕಟ್ ಮಾಡಮ್ರಿ. ಈ ತರ ಇಟ್ಕೊಂಡು ನಾನಿಲ್ಲಿ 2 ಸ್ಪೂನ್ ಇಟ್ಕೊಂಡಿನಿ. ಇವಾಗ ಈ ಅರ್ಧ ಪಪ್ಸ್ನ ಈ ತರ ಎಗ್ನ ಈ ತರ ಇಡಮ್ರಿ. ಪಪ್ಸ್ ಯಾವಾಗ ತಿಂತೀನೇನೋ ಅನ್ಸಕುಂತದ, ಅದಕ್ಕೆ ಪಪ್ಸ್ ಅಂತ ಹೇಳಕುಂತೀನಿ ಜಾಸ್ತಿ ಅವಾಗಿಂದ. ಇವಾಗ ಪೂರ್ತಿ ಎಲ್ಲದಕ್ಕ ಸೇಮ್ ಇದೇ ತರನೇ ಇಡಮ್ರಿ. ಈ ತರ ಮಾಡ್ಕೋಬೇಕು. ಇದಾದ್ಮೇಲೆ ನಾವ್ ಈ ಕಡೆ ಎಣ್ಣೆ ಕಾಯಕ್ ಇಡಮ್ರಿ. ನಾನಿಲ್ಲಿ ಎಣ್ಣೆ ಕಾಯಕ್ ಇಡಕುಂತೀನಿ ನೋಡಿ. ಈ 6 ಪಪ್ಸ್ ರೆಡಿ ಆಯ್ತು. ನಾವೇನು ನೀರು ಮತ್ತ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನ ಈ ತರ ಹೆಜ್ಜಿಗೆ ಈ ತರ ಹಚ್ಕೊಂಡ್ ಬರ್ಬೇಕಾಗ್ತದ ನೋಡ್ರಿ. ಈ ತರ ನೀಟಾಗಿ ಎಲ್ಲಾ ಕಡೆ ಹೆಜ್ಜಿಗೆ ಹಚ್ಕೊಂಡ್ ಬರ್ಬೇಕಾಗ್ತದ ತುದಿಗಿ. ಇದು ಯಾಕಂದ್ರ ನಾವು ಎಣ್ಣೆಗ ಬಿಡೋ ಟೈಮಿಗೆ ಇದು ಓಪನ್ ಆಗಲ್ಲ, ಅದಕ್ಕೋಸ್ಕರ ಈ ತರ ಎದಿಗೇಶಿಂದ ಇದ್ರ ಮ್ಯಾಗ ಇಡ್ಬೇಕಾಗ್ತದ. ಅಯ್ಯೋ ಕಟ್ಟಾಗೋಯ್ತು. ನೀಟಾಗಿ ಮೆಲ್ಲಕ್ ಎತ್ಕೋಬೇಕು. ಈ ತರ ಇದನ್ನ ಈ ತರ ಒತ್ಕೋಬೇಕು. ಸೊ ಇಷ್ಟೇ ನೋಡ್ರಿ, ಈ ತರ ಒತ್ಕೋಬೇಕು ನೀಟಾಗಿ. ಈ ತರ ಫೋಲ್ಡ್ ಮಾಡ್ಕೊಂಡು ಇದ್ ಮಾಡ್ಕೋಬೇಕು. ಇದು ಇನ್ನೊಂದ್ ಸ್ವಲ್ಪ ಹಿಟ್ಟು ಕಟ್ಟಾಗಿಲ್ಲ, ಕಟ್ ಮಾಡ್ಕೊಂಡು ಈ ತರ ಒತ್ಕೋಬೇಕಾಗ್ತದ. ಸೊ ಇಷ್ಟ ನೋಡ್ರಿ. ಸೊ ನೋಡ್ರಿ ಎಣ್ಣೆ ಚಲೋ ಕಾದದ. ಇವಾಗ ನಾವ್ ಇದನ್ನ ಲೋ ಫ್ಲೇಮ್ನಾಗ ತಗೊಂಡ್ಗೇಶಿಂದ ಫ್ರೈ ಮಾಡ್ಕೋಬೇಕಾಗ್ತದ. ಇವಾಗ ನಾನಿಲ್ಲಿ ಒಂದು ಪಪ್ಸ್ ಬಿಡಕುಂತೀನಿ ನೋಡ್ರಿ. ನಿಧಾನಕ್ಕ ಈ ತರ ಬಿಟ್ಟು ಲೋ ಫ್ಲೇಮ್ದಾಗ ಫ್ರೈ ಮಾಡ್ಕೋಬೇಕು ನಾವ್ ಇದನ್ನ, ಇಲ್ಲ ಸೀದೋಗ್ಬಿಡ್ತದ. ನೀಟಾಗಿ ಲೋ ಫ್ಲೇಮ್ನಾಗೆ ಅದು ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರ ಬೇಗ ಫ್ರೈ ಆಗೋಗ್ಬಿಡ್ತದ. ಸೊ ನೋಡ್ರಿ ಈ ತರ ಕೆಂಪಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಚಲೋ ಫ್ರೈ ಆಗೈದ. ಇವಾಗ ಇದನ್ನ ತೆಗಿಯಮ್ರಿ. ಸೊ ನೋಡ್ರಿ ಈ ರೀತಿ ಎಣ್ಣೆ ಎಲ್ಲ ಪೂರ್ತಿಯಾಗಿ ಹೋಗೋ ತರ ಇದ್ ಮಾಡ್ಕೋಬೇಕು. ಸೊ ನೋಡ್ರಿ ಎಷ್ಟು ಚಲೋ ಫ್ರೈ ಆಗಿದೆ ನೀಟಾಗಿ. ನೋಡ್ರಿ ಕ್ರಿಸ್ಪಿಯಾಗಿ ಬಿ ಆಗ್ಯದ ನೋಡ್ರಿ. ಇಲ್ಲಿ ಲೇಯರ್ ಆಗಿ ಬಿ ಬಂದದ ಚಲೋತ್ನಾಗಿ. ಸೊ ನೋಡ್ರಿ ರೆಡಿ ಆಯ್ತು ನೋಡ್ರಿ ಎಗ್ ಪಪ್ಸ್. ಸೊ ಇವಾಗ ನೋಡ್ರಿ ನಮ್ಮ ಕೋಳಿ ಸಾಕಂಬಂತು 2 ಕೋಳಿಗಳು ತಗೊಂಬಂದಾಳ. ಚಂತನ ಈ ಕೋಳಿ ನೋಡ್ಕಂತ ಇರ್ತಾರ. ನೋಡ್ರಿ ಆ ಕೋಳಿನು ತಿನ್ನಕಂತ ಬೆಳಗ್ಗೆ ಮುಂಜಾನೆ ಮತ್ತ ರಾತ್ರಿಗೆಲ್ಲ ನಾಯಿಗಳು ಬರ್ತಿರ್ತಾವ. ಅದಕ್ಕೋಸ್ಕರ ಕೋಳಿಗೂಡು ಮಣ್ಣೆಯಲ್ಲಿ ಕೋಳಿಗೂಡು ಮಣ್ಣಿ ಆ ಕೋಳಿಗೂಡಿಗೆ ಕಲ್ಲದೆಲ್ಲ ಇಟ್ಟಿರ್ತೀವಿ. ಆದ್ರ ಕಲ್ಲು ಬೀಳಿಸೋದು ಅದೆಲ್ಲ ಮಾಡ್ತಾವ ನಾಯಿಗಳು. ಬಾರಿ ಹುಷಾರ್ ನಾಯಿಗಳು ಇದು ಇಲ್ಲಿನ. ನಮ್ಮ ತಗೊಂಬಂದಳ 2 ಸಾಕಮ್ಮಪ್ಪ ಅಂತ ಗೇಸ್ ಅಂತ. ಸರಿ ಬಿಡು ಆಯ್ತು ಅಂತ ಗೇಸ್ ಅಂತ ಕೋಳಿಗೂಡು ಅದೆಲ್ಲ ರೆಡಿ ಮಾಡಿ ಕೊಟ್ಟಿನಿ. ಆದ್ರ ನಾಯಿಗಳು ಇದು ಮಾಡ್ತಿರ್ತಾವ. ರಾತ್ರಿ ಮಕ್ಕಂಡಾಗೆಲ್ಲ ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಿರ್ತಾವ. ಸರಿ ಬಾ, ನಮ್ ಭಾಗ್ಯ ಏನು ಇವತ್ತು ಎಗ್ ಪಪ್ಸ್ ಮಾಡೋಣಂತ ಫೋನ್ ಮಾಡಿದ್ಳು. ಇವಾಗ ತಿಂದ್ಬಿಟ್ಟು ಅದ್ರ ಬಗ್ಗೆ ರಿವ್ಯೂ ಎಲ್ಲ ಹೇಳ್ಬೇಕು. ಚಂತೆ ನಾವ್ 2 ಕೋಳಿ ನೋಡ್ಕೊಂತ ಇರ್ತಾಳ ಭಾಗ್ಯ. ಏನ್ ಮಾಡಪ್ಪ, ಮನ್ಸು ಬರಲ್ಲ. ಮನ್ಸು ಬರಲ್ಲ ಮತ್ತೆ ಕೋಳಿಗಳು ನಾಯಿಗಳು ಮನ್ಸು ಬರಲ್ಲ. ಅಯ್ಯೋ ಏನೋ ಮಾಡೋ ಭಾಗ್ಯ ಎಗ್ ಪಪ್ಸ್ ಬಾ
ಏನು ಕಡಿ ಇದು ನೋಡ್ರಿ egg puffs ready. ಈ ಕಡೆ ಹೋಗಿ ಇಲ್ವಾ ಕುರ್ಚಿ ಹಾಕಿದ್ರು ಕುರ್ಚಿ ಮೇಲೆ ಕೊಡ್ಲಿ ಕುದ್ರು ಕಿರ್ಕಿರ್ಕಿರ್ಕಿರ್ ಸರಿ ಕುದ್ರು ಹೆಂಗ್ ಕೊಡ್ಬೇಕಪ್ಪ ನಾನು ನೋಡ್ರಿ ಎಗ್ ಪಪ್ಸ್ ಇದೆ ತೋರಿಸ್ತೀನಿ. ಅಯ್ಯಪ್ಪ ನೋಡ್ರಿ ಇದೇನಪ್ಪ ಅಂಗಡಿಯಿಂದ ಬೇಕ್ರಿ ಅಂಗಡಿ ಅಂದ ಅದೇ ಪೈಕರಿಂದ ಮಾಡೋಣ ಇಲ್ಲಿ ಕೊಡು ಬಂದದ ಒಂದ್ ಸ್ವಲ್ಪ ಪರವಾಗಿಲ್ಲ. ಮೈದಾ ಹಿಟ್ಟಿಂದ ಮಾಡಿದ್ರೆ ಇನ್ನು ಚಲೋ ಬರ್ತಿತ್ತು. ನಾನ್ ಮೈದಾ ಹಿಟ್ಟಿಂದ ಮಾಡಿಲ್ಲಲ್ಲ, ಹಾಕ್ ಮಾಡ್ಲಿ ಅಂತಂದು ಹಿಂಗಾಗದ. ಪರವಾಗಿಲ್ಲ ಚಲೋ ಆದ್ರೆ ಈ ವೆದರ್ಗೆ ಈ ತರ ಬರೀ ಅಭಿಮಾನಗಳ ಊಟ ಮಾಡವ್ ನಾನು ಸೊಸಿ ಇದು ಮಾಡ ಅಂತ ಊಟ ಸ್ನಾಕ್ಸ್ ನಮ್ಗ ಅನ್ನಕ್ ಬರೋದಿಲ್ಲ. ಅಂಗಡಿಯಾಗ 4-50 ಕೊಟ್ಟು ತಗೊಂತೀರಿ ಮನ್ಯಾಗ ನೋಡಿ ಎಷ್ಟು ಚಂದ ಮಾಡ್ಯಾವ ನನ್ ಸೊಸಿ. ಚಲೋ ಆಗದತಿ. ತತ್ತಿಟ್ಟು ಮಾಡ್ಯಾವ್ರಿ ಇವು 50 ಕೊಡೋದಿಲ್ಲ. ಚಂದ ಮಾಡ್ಯಾವ ಬಾಳ ಸೂಪರ್. 25 ರೂಪಾಯಿ 30 ರೂಪಾಯಿ ಇರ್ತದ. ನಾವು ಇವಾಗೆಲ್ಲ ಹೊರಗೆಲ್ಲ ತಿನ್ನಲ್ಲ ಇವಾಗ, ಯಾಕಂದ್ರೆ ಬಾಯಿಗೆನ ಮಾಡ್ಕೊಡ್ತಿರ್ತಾಳ. ಅವಾಗ ಜಾಸ್ತಿ ತಿಂತಿದ್ವಿ, ಅದಕ್ಕಿಂತ ಮುಂಚೆ ಹೊರಗಿನ ಐಟಮ್ ಜಾಸ್ತಿ ತಿಂತಿದ್ವಿ. ಆದ್ರೆ ಇವಾಗ ಜಾಸ್ತಿ ಆಚೆ ಫುಡ್ ಹೋಗಲ್ಲ. ಯವ್ವ ಅವು ಬದಲವ ಇದನ್ನ ಮಾಡವ ನೋಡ್ಕೊಮ್ಮಿ. ಹೊರಗಡೆ ತಿನ್ನೋದೆಲ್ಲ ಬೇಡ ಅಂತ ಹೇಳಿ ಮನೆಗೆ. ಹಂಗಾಗ್ಬಿಟ್ಟು ಏನಾದ್ರು ತಿನ್ಬೇಕ ಅನ್ಸಿದ್ರ ಇಲ್ಲೇ ಮನೆಗೆ ಮಾಡಿ ಕೊಡ್ತಾರ. ಬಾಗ ನೀನೊಂದಿಟ್ಟು ನಾವು ನಾನೇ ಉಂಟ ತತ್ತಿ ಉಣವ ಆದ್ರ ಇಡಿ ತತ್ತಿ ಉಣವ ಮಾಡಿದೆ ತತ್ತಿ ಉಣ ಅಷ್ಟ ನಾವ್ ಬಾಯಿಗೆ ತಿನ್ನಿಸ್ತಾನೆ. ಚಲೋ ಆಗದ. ಬಂದು ನೋಡ್ ನೀನ್ 2 ಕೋಳಿಗಳು. ನಾನು ಎರಡು ಅವು ಏನ್ ಮಾಡ್ತಾ ಗೊತ್ತಾ, ಒಂದು ಅಲ್ಲಿ ನಾನು ಅಡ್ಗಿ ಮಾಡ್ತೀನಿ ಆ ಮನಿ ಗೊತ್ತಾ, ಇಲ್ಲಾಂದ್ರೆ ಬರೀ ಮನಿ ಒಳಗೆ ಬರ್ತಾವ. ಕೋಳಿಗೆ ಹಾಕಕತ್ತಾಳ. ಚೆನ್ನಾಗದ, ಥ್ಯಾಂಕ್ ಯು. ಚೆನ್ನಾಗ್ಯದ ಶಶಿ ಚಲೋ ಮಾಡೋಣ. ಇವಾಗ ಮಳಿಗೆಲ್ಲ ಚಳಿ ಸ್ವಲ್ಪ ಅದೆಲ್ಲ ವೆದರ್ಗೆ ಪಕೋಡ ಅದೆಲ್ಲ ಮಾಡ್ಕೊಂಡ್ ತಿಂತಾರ ಮನೆ. ಬಿಸಿ ಬಿಸಿ ಬಜ್ಜಿ ಅದು ಈ ತರ ಮಾಡ್ಕೊಂಡ್ ತಿಂತಾರ. ಜಲ್ದಿ ಮಾಡ್ಬೋದಿದ್ದು, ಚಲೋ ತಾಸ್ನ್ಯಾಗ ಆಗ್ಬಿಡ್ತದ. ಈ ತರದ್ದು ಸ್ನಾಕ್ಸ್ ಮಾಡ್ರಿ. ಬಜ್ಜಿ ತಿಂದ್ರ ಕೆಮ್ಮಾತದ ಇದೆ ಬೇಸಿ. ಇದು ಬೇರೆ ತರ ಬಿ ಮಾಡ್ಬೋದು, ಎಣ್ಣಾಗ ಫ್ರೈ ಮಾಡೋದಕ್ಕಿನ್ನ ಬೇರೆ ತರ ಬಿ ಮಾಡ್ಬೋದು. ನೋಡಪ್ಪ ಗಿಡದಾಗ ನೋಡಿ ಚಂದ ಚಂದ ಒಂದು ಬೌಲ್ದಾಗ ಉಪ್ಪಾಕಿ ಅದ್ರ ಈ ತರ ಒಂದು ಪ್ಲೇಟ್ ಇಕ್ಕಿ ತಳಗ ಒಂದು ಏನಾದ್ರು ಇಟ್ಟಿಗೆಸಿಂದ ಅದ್ರ ಮ್ಯಾಗ ಇಟ್ರ ಎಣ್ಣೆ ಇಲ್ದಂಗೆ ಫ್ರೈ ಆಗ್ತದ. ಆ ತರ ಮಾಡಮಂತ ಹೇಳಿದ್ರು ಅರ್ಥ ಆಗಲ್ಲ. ಒಂದ್ಸಲ ಮಾಡ್ಬಿಟ್ಟು ಅದನ್ನ ತೋರ್ಸ. ಬೇರೆದ್ ಮಾಡ್ತೀನಿ, ಬಟ್ ಎಗ್ ಪಪ್ಸ್ ಮಾಡಲ್ಲ, ಬೇರೆದ್ ಮಾಡ್ತೀನಿ. ಬೇರೆ ಇದು ದುಕಾನ್ದಾಗ ಇದ್ರಂಗ ಮಾಡಲ್ಲಪ್ಪ ಚಲೋ ಆಗ್ಯದ. ತಿನ್ಬೇಕನ್ನಂಗೆ ಟೋಟಲ್ 6 ಆಗ್ಯಾವ. ಇನ್ನ ಒಂದು ಕೂಡ ಹೋಗಿ ಸಾಕಪ್ಪ. ಮೋನಶಿ ಗಾಡಿ ಇರ್ಲಿ ಅಟ್ ರುಚಿ ಅಲ್ಲೇ ಚಲೋ ಮಾಡ ಚಲೋ. ಬೇಸ್ ಮಾಡ ಅಂಗಡಿಯಾಗ ತಗೊಂಡ್ ಕೊಟ್ರ ನಾವು ಬೇಕಿರ್ ಬೇಡ. ಏನಪ್ಪ ಅಡಿಗೆ ಹೆಂಗ್ ಮಾಡ ಏನ್ ಸುದ್ದಿ. ಮಂದಿ ಅಂದಿ ಆಡ್ತಿದ್ರು ಅವ್ರ ಮೇಲೆ ಎದಿವದ್ದು ಕೇಸಿ ಮಕತ್ತಿ. ಅವಾಗೆಲ್ಲ ಅಡಿಗೆ ಮಾಡಕ್ ಬರೋದಿಲ್ಲ. ಮದ್ವೆಕಿನ ಮುಂಚೆ ರೊಟ್ಟಿ ಮಾಡಾಕ ಬರಲ್ಲ ಅಂತ ಎಷ್ಟೊಂದ್ ಮಂದಿ ಆಡ್ಕೊಂಡಲ್ಲ. ಐ ಸಸಿ ಮಾಡಿರ್ತಾವ ನೋಡಕೈತಿ ಅಂದ್ರ ಇಲ್ಲಿ ನಾನ್ ತಂದೆ ಕಣ್ಣು ಬಿಡಂಗ. ಅಂದ್ರ ಅವ್ರಿಗೆಲ್ಲ ಉತ್ತರ ಕೊಡಕತ್ತಾಳ ಇದೆ. ಅದಕ್ಕೋಸ್ಕರ ಕಿಚನ್ ಬ್ಲಾಗ್ ಅದೆಲ್ಲ ಮಾಡಕತ್ತಾಳ. ಜಗ್ಗಿ ಆಡ್ಕೊಂಡಿದ್ರಾಗ ನಿಂಗ್ ಅಡ್ಗಿ ಮಾಡಕ್ ಬರಲ್ಲ ಅದು ಬರಲ್ಲ ಅಂತ ಜಗ್ಗಿ ಎಲ್ಲ ರೊಟ್ಟಿ ನೋಡುಗ ಹೆಂಗ್ ಮಾಡ್ಯಾಡ ಎಲ್ಲಾ ಕಡೆ ಅಯ್ಯ ಸಸಿ ಬೇರೆ ಯಾರು ಏನ್ ಅಂತಿರ್ಲಿಲ್ಲ, ಅವ್ರ ಅಂತಿದ್ರು. ನಂದಿಲ್ಲ ಮಾಡ್ತಾವ ಸಸಿ ನಾನ್ ಸಸಿ ಮಾಡಕ ಮಾಡ್ಲಿಲ್ಲ. ನಾನ್ ಆದ್ರ ಮುದ್ದಿ ತಿಂದು ಸುಮ್ಮನೆ ಮಕ್ಕಂತೀನಿ ಅಂತಿದ್ದೆ. ಇವಾಗಿಂತ ಎಲ್ಲ ಮಾಡಕತ್ತಾಳ. ಈಗ ನೋಡಿ ಎಲ್ಲಾರು ಎದ್ ಮೇಲೆ ಇದ್ದಂಗ ಈ ಕಣ್ಣು ಬಿಡಂಗ ಆದ್ರ ಏನ್ ಅಂತಾರಂತ ಬರೋರೀಗ. ನಾನ್ ತೋರ್ಸಿಲ್ಲ, ನಾನ್ ಮಾಡಿದ್ ತೋರ್ಸವಂತ ಅನ್ಕೊಂಡಿದ್ದೆ, ಬಟ್ ಅದು ಇದು ಬ್ಲಾಗ್ ಮಾಡಂತ ಅನ್ಕೊಂಡಿ ಬರ್ತದ ಇಲ್ಲ ಅಂತ ಡೌಟ್ ಬಂದು ತೋರ್ಸ್ಲಿಲ್ಲ ನಾನು ಬ್ಲಾಗ್. ಇದು ನಾನೇ ನನ್ ಕೈಯಾರೆ ಮಾಡೀನಿ. ಯಾವ ತರ ಬಂದದಂತ ಕಮೆಂಟ್ ಮಾಡಿ ಹೇಳ್ರಿ. ಗುಲಾಬಿ ಇದು ಏನು ಹೇಳ್ರಿ, ಇದೇನು ಹೇಳ್ರಿ. ಸೂರ್ಯಕಾಂತಿ ಸೂರ್ಯಕಾಂತಿ ಸಣ್ಣದ ಮಾಡೋದಿತ್ತು, ಇದು ಮಾಡ್ಯಾರ ಇದ್ರಂಗ ಮಾಡೋದಿತ್ತು. ಗುಲಾಬಿ ಹಚ್ಚದಿತ್ತು. ಇದ್ರಿಗೆ ಎಷ್ಟು ಆರ್ಡರ್ ಮಾಡ್ಯಾರ. ಪರವಾಗಿಲ್ಲ. ಓಕೆ ಕಲರ್ ಬೇರೆ ಹಚ್ಬೇಕು. ನೀರಂತ ಕೂಡ ಹೋಗಿ ಕುದ್ರಿಗೆ ಎತ್ತಗ. ಓಕೆ ರೀ, ಪರವಾಗಿಲ್ಲ, ಚಲೋ ಬಂದದ. ನೀವ್ ಒಂದ್ಸಲ ಟ್ರೈ ಮಾಡ್ರಿ ಇದೇ ತರ. ನೋಡ್ರಿ ಅಭಿಮಾನಿಗಳ ಚಂದ ಚಂದ ದುಕಾನ್ದಾಗ ಹಾಕಿ ಹಿಂದಕ್ ಬಿದ್ದು ಎಣ್ಣೆ ಅದು ಇರ್ತದ ಅದ್ ಕೆಮ್ತೀರಿ ಸುಮ್ನೆ. ಮನ್ಯಾಗ ಮಾಡಿದಷ್ಟು ಇತ್ತ ಯಾವ್ದಲ್ಲ. ಮನ್ಯಾಗ ಚಲೋ ಆದಷ್ಟು ಮನೆಗ್ ಮಾಡ್ಕೊಂಡ್ ತಿನ್ನೋದ ಮನ್ಯಾಗ ಆರೋಗ್ಯಕ್ಕೆ ಒಳ್ಳೇದ್ರಿ. ತಿನ್ನೋಕೆ ಟೇಸ್ಟ್ ಆಗಿರ್ತದೆ. ಬ್ಲಾಗ್ ಬೇಕಂದ್ರ ಕಮೆಂಟ್ ಮಾಡ್ರಿ, ನೋಡೋಣ
ಮೇಡಮ್ ಎಷ್ಟ್ ಮಂದಿ ಕಮೆಂಟ್ ಮಾಡ್ತೀರಾ ಅಂತ ಅದ್ರ ಮೇಲೆ ಇದ್ರ ಬ್ಲಾಗ್ ಮಾಡ್ತೀನಿ. ಇದ್ರ ಬ್ಲಾಗ್ ಅಲ್ಲ ಬೇರೆ ತರ ಮಾಡಿ ತೋರಿಸ್ತೀನಿ. ಈ ತರ ಬೇಕಂದ್ರೆ ಈ ತರ ಬಿ ಮಾಡಿ ತೋರಿಸ್ತೀನಿ. ನಿಮ್ಮ ಯಜಮಾನ ಕೊಡೋದಿಲ್ಲ ನೀರು. ಮನೆಗೆ ಫ್ಲವರ್ ಮಾಡೋಕ ತರ ಅಂತ ಕೇಸ್ ಈಸಿಯಿಂದ ಮಾಡ್ಬೋದು. ಓಕೆ, ಈಗ ನೋಡೋಣ ಅಂದ್ರೆ ಇದೇ ತರ ಹೊಸ ಹೊಸ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಇದೇ ತರ ನಿಮ್ ಸಪೋರ್ಟ್ ನಿಮ್ ಪ್ರೀತಿ ಹಿಂಗೆ ಇರ್ಲಿ. ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗವ್ರಿ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು.